ಎಲ್ಲರಿಗೂ ನಮಸ್ಕಾರ. ನಿಮ್ಮ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತಿನ ದಿನ ಒಂದು ಕಪ್ ಗೋಧಿ ಹಿಟ್ಟಿನಾಗ ಕಡಿಮೆ ಎಣ್ಣೆನ ಹೀರ್ಕೊಳ್ತಕ್ಕಂಥ ಒಂದು ಮೋಸ್ಟ್ ಯೂನಿಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಹೂವಿನ ರೀತಿಯಲ್ಲಿ ತುಂಬಾ ಈಸಿ ಮೆಥಡೊಳಗೆ ಈ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡ್ಕೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೀನಿ. ನಿಮಗೆ ಡೌಟೇ ಬೇಡ, ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತಾವು. ಮಾಡಿದವರೆಲ್ಲ ಕೇಳ್ತಾರೋ ಹೆಂಗೆ ಮಾಡಿದ್ರಿ ಅಂಥೇಳಿ. ಬರೀ ಹಾಗಿದ್ರೆ ಈ ಒಂದು ಫ್ಲವರ್ ರೀತಿ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು. ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡಿರಿ, ನಾನಿಲ್ಲೇ ಈ ಸ್ನ್ಯಾಕ್ಸ್ನ ಮಾಡೋಕೆ ಫಸ್ಟು 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡೇನ್ರಿ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ನಷ್ಟು ಅಂದ್ರೆ 2 ಟೀ ಸ್ಪೂನಷ್ಟು ಸಣ್ಣ ರವೆನ ತೊಗೊಳಕತ್ತೀನಿ. ಇವಾಗ ನೋಡ್ರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಜ್ವಾನನ ಈ ರೀತಿ ಕೈನಲ್ಲಿ ಉಜ್ಜಿ ಸೇರಿಸ್ಕೊಳ್ರಿ. ಇವಾಗ ನೋಡ್ರಿ, ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ನಾನಿಲ್ಲೇ ತೊಗೊಳಕತ್ತೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಬದಲಿಗೆ ಖಾರ ಪುಡಿನೂ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ 1 ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಯೂಸ್ ಮಾಡತ್ತೀನಿ. ನೀವು ಅಡುಗೆ ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಯೂಸ್ ಮಾಡಿಕೊಂಡು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ನೋಡಿರಿ, ಇವಾಗ ನಾನಿಲ್ಲಿ ಕೈಲೇ ಈ ರೀತಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಂದ ಇವಾಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊತ ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಇರಬೇಕು. ನೋಡ್ರಿ, ಇವಾಗ ನಾನಿಲ್ಲೇ ಕಲಿಸ್ಕೊಳಕತ್ತೀನಿ. ನಾವು ಚಪಾತಿ ಹಿಟ್ಟನ್ನ ಕಲಿಸಿ ಇಡ್ತೇವಲ್ಲ ಆ ರೀತಿ ಸ್ವಲ್ಪ ಸಾಫ್ಟ್ ಒಳಗೆ ಇರಬೇಕು. ಈ ರೀತಿ ಹಿಟ್ಟನ್ನು ಕಲಿಸಿ 5 ನಿಮಿಷ ಇದನ್ನು ಹಿಟ್ಟನ್ನು ನೆನೆಸಿ ಇಡಬೇಕಾಗ್ತೈತಿ. ನೋಡ್ರಿ, ಇವಾಗ ನಾನಿಲ್ಲೇ 5 ನಿಮಿಷ ಬಿಟ್ಟು ನೋಡಾಕತ್ತೀನಿ. ಹಿಟ್ಟು ಪೂರ್ತಿಯಾಗಿ ನೆನೆದೈತಿ. ಸೇಮ್ ಚಪಾತಿ ಮಾಡ್ತೇವಲ್ಲ ಅದೇ ಪ್ರೊಸೆಸ್ನಾಗ ಈ ಸ್ನ್ಯಾಕ್ಸ್ನು ಮಾಡ್ಕೊಳ್ಳೋದು. ಈಗ ಈ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ರೀತಿ ಕೈಲೇ ನೀಟಾಗಿ ಕಲಿಸ್ಕೋಬೇಕಾಗ್ತೈತ್ರಿ. ನೋಡ್ರಿ, ಇವಾಗ ನಾನು ಕಲಿಸ್ಕೊಂಡು ಇದನ್ನು 2 ಉಳ್ಳೆಗಳನ್ನಾಗಿ ಮಾಡ್ಕೊಳಕತ್ತೇನೆ. ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಐತಿ. ಈ ರೀತಿ 2 ಉಳ್ಳೆನೂ ನೀಟಾಗಿ ಒಂದು ರೌಂಡ್ ಶೇಪ್ ಒಳಗೆ ಮಾಡಿಕೊಂಡು ಇವಾಗ 1 ಉಳ್ಳೆನ ಪಕ್ಕಕ್ಕೆ ತೆಗೆದಿಟ್ಕೊಳಕತ್ತೇನೆ. ಇವಾಗ ಇನ್ನೊಂದು ಉಳ್ಳೆಗೆ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಮೇಲೆ ಕೆಳಗೆ ಹಿಟ್ಟನ್ನು ಹಚ್ಚಿ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗ್ತೈತಿ. ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೇವಲ್ಲ ರೌಂಡ್ ಶೇಪ್ ಒಳಗೆ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಮತ್ತು ಜಾಸ್ತಿ ತೆಳುನೂ ಆಗಬಾರ್ದು, ಜಾಸ್ತಿ ದಪ್ಪನೂ ಕೂಡ ಆಗಬಾರ್ದು, ಒಂದು ಲೆವೆಲ್ಗೆ ಇರಬೇಕು. ನೋಡ್ರಿ, ಈ ಸೈಜ್ ಒಳಗೆ ಪೂರ್ತಿ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊಂಡು ಇವಾಗ ಇದನ್ನು ನಾನಿಲ್ಲೇ ಒಂದು ಡಬ್ಬಿ ಮುಚ್ಚಳನ ತಗೊಂಡು ಈ ರೀತಿ ರೌಂಡ್ ಶೇಪ್ ಒಳಗೆ ಸ್ನ್ಯಾಕ್ಸ್ನ ಮಾಡ್ಕೊಳಕತ್ತೇನೆ. ಇದು ನೀರಿನ ಬಾಟ್ಲ್ ಇರ್ತೈತಲ್ಲ ಅದ್ರ ಮುಚ್ಚಳ ರೀ. ಈ ಸೈಜ್ ಒಳಗೆ ಬೇಕಂದ್ರೆ ಈ ಸೈಜ್ ಒಳಗೆ ಮಾಡ್ಕೋಬೋದು, ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಬೇಕಂದ್ರೆ ಡಬ್ಬಿ ಮುಚ್ಚಳನ ತಗೊಂಡು ಈ ರೀತಿ ರೌಂಡ್ ಶೇಪ್ ಒಳಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ, ಸ್ನ್ಯಾಕ್ಸು ಎಷ್ಟು ಈಸಿಯಾಗಿ ಬರಾಕತ್ತಾವ ಅಂಥೇಳಿ. ಈ ರೀತಿ ಪ್ರತಿಯೊಂದು ಹಿಟ್ಟನ್ನು ತಗೊಂಡು ಇವಾಗ ಉಳಿದಿರೋ ಹಿಟ್ಟನ್ನು ಇನ್ನೊಂದು ರೌಂಡ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗ್ತೈತಿ. ನೋಡ್ರಿ, ಇವಾಗ ನಾನು 1 ಲೇಯರ್ನ ತಗೊಂಡು ಸ್ವಲ್ಪ ನೀರನ್ನ ಅಪ್ಲೈ ಮಾಡಿ ಈ ರೀತಿ ಒಂದ್ರ ಮೇಲೆ ಒಂದನ್ನು 5 ಲೇಯರ್ಗಳನ್ನಾಗಿ ಮಾಡ್ಕೊಳಕತ್ತೇನೆ. ಜಾಸ್ತಿ ನೀರು ಕೂಡ ನಾವಿಲ್ಲೇ ಅಪ್ಲೈ ಮಾಡಬಾರ್ದ್ರಿ. ಸ್ವಲ್ಪ ನೋಡ್ರಿ, ನಾನಿಲ್ಲೇ ಅಪ್ಲೈ ಮಾಡಿ ತೋರ್ಸಾಕತ್ತೇನೆ. ಈ ರೀತಿ ನೀರನ್ನ ಅಪ್ಲೈ ಮಾಡಿ 5 ಲೇಯರ್ಗಳನ್ನಾಗಿ ಮಾಡ್ಕೋಬೇಕು. ನೋಡ್ರಿ, ಇವಾಗ 5 ಕರೆಕ್ಟ್ ಆಯಿತು. ಇವಾಗ 1 ಸ್ಪೂನ್ ತಗೊಂಡು ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡ್ರಿ, ಫ್ಲವರ್ ರೀತಿ ಸ್ನ್ಯಾಕ್ಸು ರೆಡಿ ಆಗಕತ್ತಾವು. ಸ್ವಲ್ಪನೇ ಪ್ರೆಸ್ ಮಾಡಬೇಕ್ರಿ. ನೋಡ್ರಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಸ್ನ್ಯಾಕ್ಸು ರೆಡಿ ಆಗಿದಾವಂಥೇಳಿ. ನೋಡ್ರಿ, ಲೇಯರು ಎಷ್ಟು ಚೆನ್ನಾಗಿ ಬಿಟ್ಕೊಳಕತ್ತಾವು. ಇದೇ ರೀತಿ ಪ್ರತಿಯೊಂದನ್ನು ಮಾಡಿ ಇಟ್ಕೊಳ್ಬೇಕಾಗ್ತೈತ್ರಿ. ನೋಡ್ರಿ, ಇವಾಗ ನಾನಿಲ್ಲೇ ಇನ್ನೊಂದನ್ನು ಮಾಡಿ ತೋರ್ಸಾಕತ್ತೇನೆ. ಫಸ್ಟು 1 ಲೇಯರ್ನ ತಗೊಂಡು ಸ್ವಲ್ಪ ನೀರನ್ನ ಅಪ್ಲೈ ಮಾಡಿ ಒಂದ್ರ ಮೇಲೆ ಒಂದು ಇಟ್ಟು 1 ಸ್ಪೂನ್ ತಗೊಂಡು ಈ ರೀತಿ ನಟ್ಟ ನಡುವೆ ಪ್ರೆಸ್ ಮಾಡಿದ್ರೆ ಫ್ಲವರ್ ರೀತಿ ಸ್ನ್ಯಾಕ್ಸು ರೆಡಿ ಆಗ್ತಾವು. ಭಾಳ ಪ್ರೆಸ್ ಮಾಡಬಾರ್ದ್ರಿ, ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿ. ನೋಡ್ರಿ, ಸ್ನ್ಯಾಕ್ಸು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಾಕತ್ತಾವು. ಸೇಮ್ ಫ್ಲವರ್ ರೀತಿನೇ ರೆಡಿ ಆಗಾಕತ್ತಾವು. ಇದೇ ರೀತಿ ಪ್ರತಿಯೊಂದು ಸ್ನ್ಯಾಕ್ಸ್ನು ಮಾಡಿ ಇಟ್ಕೊಳ್ಬೇಕು.
ಇವಾಗ ಈ ಕಡೆ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಇವನ್ನ ಫ್ರೈ ಮಾಡೋಕೆ ಎಷ್ಟು ಎಣ್ಣೆನ ಬೇಕಲ್ಲ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಈ ರೀತಿ ಉರಿನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಪ್ರತಿಯೊಂದು ಸ್ನ್ಯಾಕ್ಸ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ನೆನಪಿರ್ಲಿರಿ, ಈ ಸ್ನ್ಯಾಕ್ಸ್ನ ಫ್ರೈ ಮಾಡುವಾಗ ಉರಿನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಇವಾಗ ನಾನಿಲ್ಲೇ ಒಂದೊಂದು ಈ ರೀತಿ ಕೈ ಆಡಿಸ್ಕೊಂತನ ಅದೇನಿ. ಈ ರೀತಿ ಒಂದು 4ರಿಂದ 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಸ್ನ್ಯಾಕ್ಸು ಒಳಗಡೆಯಿಂದ ಮತ್ತು ಮೇಲ್ಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ಈ ಸ್ನ್ಯಾಕ್ಸ್ನ ನಾವು ಆರಾಮಾಗಿ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ, ಕೆಡೋದಿಲ್ಲ. ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ನ್ಯಾಕ್ಸು ನಾವು ಎಷ್ಟು ದಿನ ಇಟ್ಟರೂ ಮೆತ್ತಗೆ ಆಗುವುದಿಲ್ಲ, ಕ್ರಿಸ್ಪಿಯಾಗೇ ಇರ್ತಾವೆ. ನೋಡ್ರಿ, ಇವಾಗ ನಾನು ಫ್ರೈ ಮಾಡಿಕೊಂಡು ಒಂದೊಂದೇ ನಿಧಾನವಾಗಿ ಪ್ಲೇಟ್ಗೆ ತೆಗೆದಿಟ್ಕೊಳಕತ್ತೇನಿ. ಈ ಫ್ಲವರ್ ರೀತಿಯ ಸ್ನ್ಯಾಕ್ಸ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ, ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ಮತ್ತು ನೋಡಿದವರೆಲ್ಲ ಕೇಳ್ತಾರೋ ಹೆಂಗೆ ಮಾಡಿದ್ರಿ ಅಂಥೇಳಿ. ಅಷ್ಟೊಂದು ಗರಿ ಗರಿಯಾಗಿ ಈ ಸ್ನ್ಯಾಕ್ಸ್ ರೆಸಿಪಿ ಬರ್ತಾವ್ರಿ. ನೋಡ್ರಿ, 1 ಕಪ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಕೇವಲ 10 ನಿಮಿಷದಾಗ ಈ ಫ್ಲವರ್ ರೀತಿಯ ಸ್ನ್ಯಾಕ್ಸ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ನೋಡಾತಿರ್ಬೋದು ನೀವು, ಕಲರ್ ನೋಡ್ರಿ ಎಷ್ಟು ನೀಟಾಗಿ ಬಂದಾವು ಪರ್ಫೆಕ್ಟಾಗಿ ಅಂಥೇಳಿ. ಸೌಂಡ್ ಕೇಳಾಕತ್ರ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸ್ನ್ಯಾಕ್ಸು ಯಾವ ರೀತಿ ಬಂದಾವ ಅಂಥೇಳಿ. ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ, ನೋಡೋಕ್ಕೂ ಅಷ್ಟು ನೀಟಾಗಿ ಕಾಣಿಸ್ತಾವು. ನೋಡಾತಿರ್ಬೋದು ನೀವು. ನೋಡ್ರಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಬಾಯ್ ರೀ.